ರಸಗೊಬ್ಬರವನ್ನು ರೈತರಿಗೆ ಸಮರ್ಪಕವಾಗಿ ವಿತರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ರಸಗೊಬ್ಬರ ವಿತರಣೆ ವಿಷಯವು ಚರ್ಚೆಗೆ ಬಂದಿತು. ರಾಯಚೂರು ಜಿಲ್ಲೆಯಲ್ಲಿ ಕಾಪು ದಾಸ್ತಾನು 6,027 ಮೆಟ್ರಿಕ್ ಟನ್ ಪೈಕಿ 2,527.48 ಮೆಟ್ರಿಕ್ ಟನ್ ಲಭ್ಯವಿದ್ದು, ರಿಟೇಲ್ ಮಾರಾಟಗಾರರಲ್ಲಿ 57,763 ಟನ್ ರಸಗೊಬ್ಬರ ಲಭ್ಯವಿರುತ್ತದೆ. ಜಿಲ್ಲೆಗೆ 1,50,000 ಮೆಟ್ರಿಕ್ ಟನ್ ಬೇಡಿಕೆ ಪೈಕಿ ಇದುವರೆಗೆ 1,45,000 ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಆಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್ ಅವರು ಸಭೆಗೆ ಮಾಹಿತಿ ನೀಡಿದರು. ಶಾಸಕರಿಂದ ಅಸಮಾಧಾನ. ರೈತರಿಗೆ ಗೊಬ್ಬರ ಸರಿಯಾಗಿ ತಲುಪುತ್ತಿಲ್ಲ, ಯಾರಿಗೆ ಕೊಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಶಾಸಕರ ಅಸಮಾಧಾನಕ್ಕೆ ದನಿಗೂಡಿಸಿದ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕರಿಯಮ್ಮ ಜಿ ನಾಯ್ಕ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದರ್ಲಿ ಅವರು ಸಕಾಲಕ್ಕೆ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ರಸಗೊಬ್ಬರ ಪೂರೈಕೆಗೆ ಸರಿಯಾದ ವ್ಯವಸ್ಥೆಯಾಗಬೇಕೆಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ರುದ್ರಗೌಡ ಮಹಂತಗೌಡ ಹಾಗೂ ಸೋಮಶೇಖರ್ ಪಾಟೀಲ್ ಅವರು ಸಲಹೆ ನೀಡಿದರು. ಶಾಸಕರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸಹಕಾರಿ ಸಂಘಗಳು ಮತ್ತು ಖಾಸಗಿ ಮಳಿಗೆಗಳಲ್ಲಿ ಗೊಬ್ಬರ ದಾಸ್ತಾನು ಇರುವ ಬಗ್ಗೆ ಪ್ರತಿದಿನ ಫಲಕದ ಮೂಲಕ ಮಾಹಿತಿ ನೀಡಬೇಕು. ಸರಿಯಾಗಿ ಮಾಹಿತಿ ನೀಡದ ಖಾಸಗಿ ಮಾರಾಟಗಾರರನ್ನು ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಮಾಡಬೇಕೆಂದು ಸಚಿವರು ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಾರಲದಿನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಸಂಬಂಧಪಟ್ಟಿರ್ತಕ್ಕಂಥ ಸೊಸೈಟಿಗಳಿಗಿರ್ಬೋದು, ಇವು ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಈ ನಡಕ ಇವರು ಬ್ರೋಕರ್ಗಳಿಗೆ ಯಾರು ಹೇಳಿರ್ತಾರೆ, ಯಾರು ಅಂಗಡಿಗಳ ಮಾಲಕರಿಗಿರ್ತಾರೆ, ಅವ್ರಿಗೆ ಈ ಗೊಬ್ಬರ ಹೋಗ್ತಕ್ಕಂಥದ್ದು ಆಗ್ತದೆ. ಇಷ್ಟೆಲ್ಲ ಬರ್ತಾ ಇದೆ. ಇದು ಬಂದ್ರೆ ಕೂಡ ಯಾವ ಗೊಬ್ಬರದ ಅಂಗಡಿಗಳಿಗೆ ಹೋಗಿಲ್ಲ, ನಮ್ಮ ಯಾವುದೇ ಸೊಸೈಟಿಗಳಿಗೆ ಹೋಗಿಲ್ಲ, ರೈತರಿಗೆ ಕೊಡ್ತಕ್ಕಂಥದ್ದು ಎದ್ದು ಕೂಡ ಆಗ್ತಾ ಇಲ್ಲ. ಇವರೆಲ್ಲ ಹೇಳಿರ್ತಕ್ಕಂಥದ್ದು ಇಷ್ಟೆಲ್ಲ ಟನ್ಗಳನ್ನ ಯಾವ ಆಧಾರದ ಮೇಲೆ ಯಾವ ಇದಕ್ಕೆ ಕೊಟ್ಟಿದ್ದಾರೆ, ಸೊಸೈಟಿಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ಪ್ರೈವೇಟ್ ಅಂಗಡಿಗಳಿಗೆ ಖಾಸಗಿಯಾಗಿ ಇವರು ಮಾರಾಟವನ್ನು ಮಾಡ್ತಿದ್ದಾರೆ. ಇಡೀ ಗೋಡನ್ಗಳಲ್ಲಿ ಇವತ್ತು ಇವರು ಯಾವುದು ಕೂಡ ಸರ್ಕಾರದ ರೈತರಿಗೆ ಮುಟ್ಟುವಂತ ರೀತಿಯಲ್ಲಿ ಆಗ್ತಾ ಇಲ್ಲ. ಇದೇ ರೀತಿಯಿಂದ ಇವತ್ತು ರೈತರು ಕಂಗಾಲಾಗಿ ಬೇರೆ ಬೇರೆ ಕಡೆ ಇವತ್ತು 50, 60, 100 ರೂಪಾಯಿ ಹೆಚ್ಚಿನ ದರದಲ್ಲಿ ಇವತ್ತು ಗೊಬ್ಬರವನ್ನು ಡಿಎಪಿ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು ಇವತ್ತು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಮಾನ್ಯ ಸಚಿವರು ಯಾವುದೇ ಇವತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಬೇಕು. ಇದು ನಮ್ಮ ಏನು ಮೊದಲನೇದಾಗಿ PSC ಸೊಸೈಟಿಗಳಿಗೆ ಹೋಗ್ಬೇಕು. ಅದಕ್ಕೆ ಅದೇ ರೈತರಿಗೆ ಅನುಕೂಲ ಆದಂತ ದರದಲ್ಲಿ ಇವತ್ತು ನಮ್ಮ ಸೊಸೈಟಿಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಇವರು ಯಾರು ನಾನು ಹೇಳಿದ್ದೀನಿ, ಇನ್ನೊಬ್ರು ಹೇಳಿದ್ದಾರೆ, ಯಾರೋ ಮಿನಿಸ್ಟರ್ ಹೇಳಿದ್ದಾರೆ, MLAಗಳು ಹೇಳಿದ್ದಾರೆ ಅಂತ ಹೇಳಿ ಯಾರ್ಯಾರ ಅಂಗಡಿಗಳಿಗೆ ಕೊಟ್ರೆ ಇವತ್ತು ನಮ್ಮ ರೈತರು ಎಲ್ಲಿಗೆ ಹೋಗ್ಬೇಕು, ಅದಕ್ಕೆ ಉತ್ತರ ಕೊಡ್ಬೇಕು. ಇಷ್ಟು ತಂದ್ರೆ ಯಾವ್ಯಾವ PSC ಸೊಸೈಟಿಗಳಿಗೆ ಹೋಗಿದೆ ಅದನ್ನ ಮಾಹಿತಿಯನ್ನು ನಮಗೆ ಕೊಡ್ಬೇಕು. ಯಾವ ತಾಲೂಕಿನಲ್ಲಿ ಎಷ್ಟು ಸೊಸೈಟಿಗಳಿಗೆ ಕೊಟ್ಟಿದ್ದೀರಿ ಅದನ್ನ ಮಾಹಿತಿ ಕೊಡಿ, ಎಷ್ಟು ಅಂಗಡಿಗಳಿಗೆ ಕೊಟ್ಟಿದ್ದಾರೆ ಸಪರೇಟ್ ಆಗಿ ಮಾಹಿತಿ ಬೇಕು ಸರ್. 71 ಯೂರಿಯಾ, 27 DAP ಸರ್. ಆಮೇಲೆ ಗಾಂಧಿನಗರ ಸಿನ್ನೂರಕ್ಕೆ 54 ಯೂರಿಯಾ, 28 ಆಮೇಲೆ ಸಿನ್ನೂರು ಟ್ಯಾಕ್ಸ್ ಸಿನ್ನೂರಿಗೆ 18 ಮೆಟ್ರಿಕ್ ಟನ್ ಯೂರಿಯಾ, 18 ಮೆಟ್ರಿಕ್ ಟನ್ DAP. ಆಮೇಲೆ ಯಾವ್ದಿದು ಗುಂಜಹಳ್ಳಿ ಸರ್, ಗುಂಜಹಳ್ಳಿಗೆ 36 ಮೆಟ್ರಿಕ್ ಟನ್ ಯೂರಿಯಾ ಮತ್ತು 28 ಮೆಟ್ರಿಕ್ ಟನ್ DAP ಸರ್. ಅದೇ ತರ ಇದೆಲ್ಲ ಪಟ್ಟಿ ಇದೆ ಸರ್, ಸುಮಾರು 24 ಪಟ್ಟಿ ನಮ್ಗೆ ಲಿಸ್ಟ್ ಎಲ್ಲ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪಟ್ಟಣದಲ್ಲಿ ಇರ್ಬೋದು, ನೀವು ಸಾಲ್ಗುಂದ ಅದು ಸುಮಾರು
ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.